ನಮಸ್ಕಾರ. ಪ್ರಸಿದ್ಧ ಕವಯತ್ರಿ ನಾಗರೇಖಾ ಗಾಂವ್ಕರ್ ಅವರ ಒಂದು ಕವಿತೆ ಇದ್ದಿಲು ಕೆಂಡ. ಈ ಕವಿತೆಯನ್ನು ನಾನು ಮಯೂರ ಮಾಸಪತ್ರಿಕೆಯಿಂದ ಆರಿಸ್ಕೊಂಡಿದ್ದೀನಿ. ಕವಿತೆಯ ಶೀರ್ಷಿಕೆ ಇದ್ದಿಲು ಕೆಂಡ. ಇದ್ದಿಲಿಗೂ ಕೆಂಡಕ್ಕೂ ಆಗಾಗ ಹೀಗೆ ನಡೆಯುತ್ತದೆ ಮಾತುಕತೆ, ವಾಗ್ವಾದ. ಒಂದರೊಳಗೊಂದು ಬೆಸೆದ ಸೊಗಸಿದ್ದು ಒಸಗೆಯಾಗದ ನಾದ. ಮುಟ್ಟಿದರೆ ಸಾಕು ಕಪ್ಪು ಮಸಿ, ನಿನ್ನ ನೋಡುವುದೇ ಕಣ್ಣಿಗೆ ಕಸಿವಿಸಿ ಎನ್ನುತ್ತಾ ನಿಗಿ ಹೊಳೆವ ಬಂಗಾರದ ಬಣ್ಣಕ್ಕೆ ಮೆಚ್ಚುತ್ತಾ ಕೆಂಡವಾಗುದ ಕಲಿ ಎನ್ನುತ್ತದೆ ಕೆಂಡ. ಅದೇ ಮೌನದ ಹಾದಿಯಲ್ಲಿ ಮೆಲ್ಲಗೆ ಉಸುರುತ್ತದೆ ಇದ್ದಿಲು. ಕೆಂಡವಾಗಲು ಎಷ್ಟು ಹೊತ್ತು? ಒಟ್ಟಾಗಿ ಜೋಡಿಸಿ ದರಕುಗಳ ಮೇಲಿಷ್ಟು ಎಸೆದು ಸಣ್ಣ ಕಿಡಿಬೆಂಕಿ ಸಾಕು ನಾನು ಕೆಂಡವಾಗುವುದಕ್ಕೆ. ಕಂಡಲ್ಲೆಲ್ಲ ಉರಿಯ ಹಚ್ಚಲಿಕ್ಕೆ. ಬಣ್ಣವಲ್ಲ ಗುಣ. ಮುಟ್ಟಿ ತಟ್ಟಿ ಮುದ್ದಿಸದಿದ್ದರೂ ಅಪರೂಪಕ್ಕೆ ಮುಗಿದ ಹಲ್ಲಿನ ಪುಡಿಯ ಜಾಗಕ್ಕೆ ಒಯ್ದು ಕೂರಿಸುತ್ತಾರೆ. ನನ್ನ ಕೈಯಲ್ಲಿಳಿದು ಹಲ್ಲಿಗೂ ಬಳಿದು ಮೆತ್ತಿಕೊಳ್ಳುತ್ತಾರೆ. ಆದರೆ ಮುಟ್ಟುವುದಿರಲಿ ನಿನ್ನ, ಹತ್ತಿರಕ್ಕೂ ಬರಲೊಲ್ಲರೂ ಜನ. ಕಾರಣವಿಷ್ಟೇ, ಉರಿಯ ಕಾರುವ ನಿನ್ನ ಸುಗುಣ. ಕನಲುತ್ತದೆ ಇದ್ದಿಲು. ಅಗ್ನಿ ದಿವ್ಯಕ್ಕೂ ಬಡಬಾಗ್ನಿ ಸವ್ಯಕ್ಕೂ ನಾನೇ ಬೇಕು. ಉರಿಯಬೇಕು ಜ್ವಾಲೆ, ಶುದ್ಧ ಹೊಳೆಯಲು ದಿವ್ಯ. ಕಳಂಕ ತೊಳೆಯಲು ದೈವ ಒಲಿಯಲು ಹಾಯಬೇಕು ಉರಿ ಉಂಡೆಗಳ ಎನ್ನುತ್ತದೆ ಕೆಂಪು ಗಣ್ಣ ಕೆಂಡ. ಇದ್ದಿಲಂತ ಇದ್ದಿಲಾಗಲು ಕೆಂಡ ನಿಗಿ ಉರಿದರೆ ಮಾತ್ರ. ಎಷ್ಟು ಉರಿದುರಿದು ಹೊಂಬಣ್ಣ ಹೊಳೆದರೂ ಕೆಂಡದ ರೂಪಾಂತರ ಇದ್ದಿಲೇ ಅಣ್ಣ. ಎಷ್ಟು ಉರಿದುರಿದು ಹೊಂಬಣ್ಣ ಹೊಳೆದರೂ ಕೆಂಡದ ರೂಪಾಂತರ ಇದ್ದಿಲೇ ಅಣ್ಣ. ಧನ್ಯವಾದಗಳು.